ಯಕ್ಷಗಾನದ ಅಧ್ಯಯನ ಅಂದರೆ ಸಾಕಷ್ಟು ಇರುತ್ತೆ. ಯಾಕಂದರೆ ಬುಕ್ಸ್ ಇರಲಿ ಅಥವಾ ಇತಿಹಾಸದಲ್ಲಿ ಎಲ್ಲ ತಿಳ್ಕೊಂಡಾಗ ಅದೆಲ್ಲವನ್ನು ಸೇರಿಸಿ 2.5 ಗಂಟೆನಲ್ಲಿ ಕಟ್ಕೊಡೋದಿದೆಯಲ್ಲ, ಅದು ದೊಡ್ಡ ಸಾಹಸ. ಸೊ ಎಷ್ಟು ರಿಸರ್ಚು ಮತ್ತು ಈ ಒಂದು ಸಂಬಂಧಪಟ್ಟಂಗೆ ನಿಮಗೆಷ್ಟು ತಲೆನೋವಿತ್ತು ಸರ್ 2.5 ಗಂಟೆನಲ್ಲಿ ಇಡೀ ಇತಿಹಾಸ ಮತ್ತು ಈ ಒಂದು ಸಂಬಂಧಪಟ್ಟ ಸಿನಿಮ್ಯಾಟಿಕ್ ಒಂದಷ್ಟು ಫೀಲನ್ನು ಕೊಡೋದು? ಆ, ಕಲ್ಪನೆ ಮಾಡುವಂಥದ್ದು, ಕಲ್ಪನೆಯನ್ನು ನೋಡುವಂಥದ್ದು ತುಂಬ ಈಸಿ, ಸುಲಭದ ಕೆಲಸ. ಬಟ್ ಅದಕ್ಕೆ ಸರಿಯಾಗಿ ನೀರೆರೆಯುವವರು, ಜೊತೆಗೆ ನಿಲ್ಲುವವರು, ನಾನಿದ್ದೇನೆ ಅಂತ ಬೆನ್ನೆಲುಬಾಗಿ ನಿಲ್ಲುವವರು, ಇವರ ಸಂಖ್ಯೆ ನನಗೆ ಅಗಾಧವಾಗಿ ಸಿಕ್ತು. ಅದು ಮುಖ್ಯವಾಗಿ ನಾಗರಾಜಣ್ಣ ನೈಕಂಬಳಿ, ಅದ್ರ ಜೊತೆಗೆ ನವೀನಣ್ಣ ಐರ್ಬೈಲು, ಇವರಿಬ್ಬರ ಸಪೋರ್ಟು, ಎಲ್ಲ ಕಲಾವಿದರ ಸಪೋರ್ಟು. ಯಕ್ಷಗಾನದಲ್ಲಿ ಏನೋ ಒಂದು ಹೊಸದಾಗಿ ಒಂದು ವಿಚಾರ ನಡೀತಾ ಇದೆ, ಇದಕ್ಕೆ ನಾವು ಸಪೋರ್ಟ್ ಕೊಡಬೇಕು ಅಂತ ಹೇಳಿ ಎಲ್ಲ ಕಲಾವಿದರು ನಿಂತಂಥ ರೀತಿ, ಇವೆಲ್ಲವೂ ಬಹುಶಃ ಯಕ್ಷಗಾನವೇ ಎಲ್ಲರನ್ನ ಕರೆಸ್ಕೊಂತು, ಯಕ್ಷಗಾನವೇ ನಮಗೆ ಪ್ರೇರಣೆ ಕೊಡ್ತು, ಯಕ್ಷಗಾನವೇ ಎಲ್ಲವನ್ನು ಮಾಡಿಸ್ಕೊಳ್ತಾ ಇದೆ ಅಂತ ನಮ್ಗನ್ನಿಸ್ತು. ಸರ್, ಸಂಗೀತದ ವಿಚಾರದಲ್ಲಿ ನಿಮಗೂ ದೊಡ್ಡ ಚಾಲೆಂಜ್ ಆಗಿದೆಯಾ ಸರ್ ಈ ಸಿನಿಮಾ ಅಂತ? 100%. ಯಾಕಂದರೆ ಬಾಕಿ ಎಲ್ಲ ಸಿನಿಮಾಗಳಲ್ಲಿ ಒಂದಿಷ್ಟು ಮಾಡರ್ನ್ ಸೌಂಡ್ಗಳನ್ನು ಬಳಸುವಂಥ ಒಂದು ಸ್ಪೇಸ್ಗಳಿದೆ. ಇಲ್ಲಿ ಯಕ್ಷಗಾನದ ಸೌಂಡ್ಗಳನ್ನೇ ನಾನು ಎನ್ಲಾರ್ಜ್ ಮಾಡಿ ಆಡಿಯನ್ಸಿಗೆ ಕೇಳಿಸ್ಬೇಕು. ತುಂಬ ಚಾಲೆಂಜಿಂಗ್ ಆಗಿತ್ತು. ಬಟ್ ಯಕ್ಷಗಾನದ ಹಿಮ್ಮೇಳದ ತಾಕತ್ತು, ಆ ಮಟ್ಟದ ಏನು ಥಿಯೇಟ್ರನ್ನೇ ಝಲ್ಲನಿಸುವಂಥ ತಾಕತ್ತು ಯಕ್ಷಗಾನದ ಹಿಮ್ಮೇಳಕ್ಕಿದೆ. ಅದನ್ನು 18ನೇ ತಾರೀಕು ನೀವೇ ನೋಡಿ ಕೇಳಿ ಖುಷಿಯನ್ನು ಅನುಭವಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಹೇಳ್ತಾ ಇದ್ರಿ ಹಿಮ್ಮೇಳ ಅಂತೆಲ್ಲ ಮಾತಾಡುವಾಗ ಅಲ್ಲಿ ಒಳಗಡೆ ಕೂತ್ಕೊಂಡಾಗ ಒಂದಷ್ಟು ವಿಚಾರ ಹೇಳ್ತಾ ಇದ್ರಿ. ಯಾಕಂದರೆ ಈ ಒಂದು ಔಟ್ಪುಟ್ಟನ್ನು ತೆಗೋಕ್ಕೆ US ಏನೋ ಒಂದು ಕಂಪ್ನಿ ಇದೆ, ಅದು ಕೊಟ್ಟಿದ್ರೆ ಅಲ್ಲಿ ಇರೋರಿಗೂ ಈ ಥರದೊಂದು ಫೀಲ್ ಇದೆಯಲ್ಲ ಸರ್, ಸೌಂಡೇ ಒಂಥರ ನೀವು ಹೇಳಿದಾಗ ಸಂಗೀತದಲ್ಲಿ ಇದ್ದಾಗ ಮೈಂಡ್ ಚುರುಕಾಗುತ್ತೆ ಅಂತ. ಮೇ ಬಿ ಇದೆಲ್ಲ ನೋಡಿದಾಗ ಅವರು ಬೇರೆನೇ ಲೋಕ ಇದೆ ಇಂಡಿಯಾದಲ್ಲಿ ಅಥವಾ ಸಂಗೀತ ವಿಚಾರದಲ್ಲಿ ಅಂತ ಅವ್ರಿಗೆ ಅನಿಸಿದೆ. ನಮ್ಮ ಇಂಡಿಯಾದ ಕಲೆ ಬಗ್ಗೆ, ಇಲ್ಲಿನ ಕಲ್ಚರ್ ಬಗ್ಗೆ, ಇಲ್ಲಿನ ಕ್ಯಾಲ್ಕುಲೇಷನ್ ಬಗ್ಗೆ, ರಿದಮ್ ಕ್ಯಾಲ್ಕುಲೇಷನ್ ಬಗ್ಗೆ ವೆಸ್ಟರ್ನ್ ಅವರಿಗೆ ತುಂಬ ಆಸಕ್ತಿ ಇದೆ. ಪ್ರತಿ ಸಲವೂ ಅದ್ರ ಬಗ್ಗೆ ಏನೋ ಇದು ಅಂತ ಬುದ್ಧಿವಂತರ ರಾಷ್ಟ್ರ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ ನಾವು ನಮ್ಮ ತನಗಳನ್ನು ಸ್ವಲ್ಪ ಹೊರಗಡೆಗೆ ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಬೇಕು ಅಷ್ಟೇ. ನಾವಿನ್ನೂ ಅದನ್ನು ಹಿಡಿದಿಟ್ಕೊಂಡ್ರೆ ಅದು ಹೊರಗಡೆ ಹೋಗಲ್ಲ. ಅದನ್ನ ಹೊರಗಡೆ ಹೋಗುವಂಥ ಕಾಲಘಟ್ಟ ಬಂದಿದೆ. ಉದಾಹರಣೆಗೆ ಕಾಂತಾರದ ಮೂಲಕ ಒಂದಿಷ್ಟು ವಿಚಾರಗಳನ್ನು, ನಮ್ಮ ಕಲ್ಚರ್ ಟಾಪಿಕ್ ವಿಚಾರಗಳನ್ನು ಎಲ್ಲರೂ ಪ್ರಶಂಸೆಗೆ ಇದು ಮಾಡಿದ್ರು. ಸೊ ಅದೇ ರೀತಿ ನಮ್ಮಲ್ಲಿ ಸಾಕಷ್ಟು ಇನ್ನೂ ಕಲ್ಚರ್ಗಳಿದೆ. ಆ ಕಲ್ಚರ್ಗಳೆಲ್ಲ ಬೆಳ್ಳಿ ಥರ ಮೇಲೆ ಬರೋ ಥರ ಆಗಲಿ, ಇನ್ನೊಂದಿಷ್ಟು ಜನರ ಅದನ್ನು ನೋಡಿ ಮನ್ನಣೆ ಪಡೋ ಥರ ಆಗಲಿ. ಉದ್ದೇಶ ಇಷ್ಟೇ, ಪುಸ್ತಕಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗೋ ಥರ ಆಗಲಿ, ಇದ್ರ ಬಗ್ಗೆ ಪಾಠ ಪುಸ್ತಕಗಳಲ್ಲಿ ಬರಲಿ, ವರ್ಷದ ಶಾಲೆಯ ಕಾರ್ಯಕ್ರಮಗಳಲ್ಲಿ ಯಕ್ಷಗಾನ ಆಡಿಸುವಂತಾಗಲಿ. ಪಾಪ 6 ತಿಂಗಳು ಕೆಲಸ, 6 ತಿಂಗಳು ರಜಾ ಯಕ್ಷಗಾನದವರಿಗೆ. ಮಳೆಗಾಲದಲ್ಲಿ ಕೆಲಸ ಇಲ್ಲ ಅವರಿಗೆ. ಅಟ್ಲೀಸ್ಟು ಮಳೆಗಾಲದಲ್ಲೂ ಏನೋ ವ್ಯವಸ್ಥೆಗಳಾಗೋ ಥರ ಬೆಂಗಳೂರು ಕಡೆಗೆ ಬಂದರೆ ಇಲ್ಲಿ ಏನು ಬಿಡದಿಯಲ್ಲೋ, ರಾಮನಗರದಲ್ಲೋ, ಮೈಸೂರಲ್ಲೋ, ಈ ಉಳಿದ ಎಲ್ಲ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಒಂದು ಯಕ್ಷಗಾನ ಮಾಡುವಂಥ ಅವಕಾಶ ಅವ್ರಿಗೆ ಸಿಗೋ ಥರ ಆಗಲಿ. ದುಡಿಮೆ ಇಲ್ಲದ ಮಳೆಗಾಲದ ಕಾಲದಲ್ಲಿ ಅಷ್ಟಿಷ್ಟು ಕಲಾವಿದರಿಗೆ ಒಂದಿಷ್ಟು ಸೇವೆ ಮಾಡುವಂಥ ಭಾಗ್ಯ ಜನರು ಆಗಬೇಕಂತ ಹೇಳಿದ್ರೆ ಈ ಥರದ ಪ್ರಯೋಗಗಳನ್ನು ಅವ್ರು ನೋಡಬೇಕು. ಅವ್ರು ನೋಡಿದ್ರೆ ಮಾತ್ರ ಅವರಿಗೆ ಇದ್ರ ಬಗ್ಗೆ ಆಸಕ್ತಿ ಹುಟ್ಟುತ್ತೆ. ಸರ್, ಈ ಸಿನಿಮಾಗೆ ಮೊದಲ ಗೆಲುವು ಮತ್ತೊಂದು ಸಿಕ್ಕಿರುವಂಥದ್ದು. ಯಾಕಂದರೆ ಸಿನಿಮಾ ರಿಲೀಸ್ ಆಗೋಕ್ಕೂ ಮೊದಲೇ, ಯಾಕಂದರೆ ರಾಜ್ಯ ಸರ್ಕಾರ ಈ ಸಿನಿಮಾಗೆ ಟ್ಯಾಕ್ಸ್ ಫ್ರೀಯನ್ನು ಮಾಡಿರುವಂಥದ್ದು ಮತ್ತು ಎಲ್ಲ ಮಕ್ಕಳಿಗೆ ಈ ಸಿನಿಮಾನ ತೋರಿಸ್ಬೇಕು ಅಂತ ಒಂದಷ್ಟು ಮನವಿಯನ್ನು ಮಾಡಿರುವಂಥದ್ದು. ಖಂಡಿತ. ಅಂದರೆ ಇದು ತುಂಬ ಖುಷಿ ಕೊಟ್ಟಂಥ ವಿಚಾರ. ನಮ್ಮ ಇಡೀ ತಂಡಕ್ಕೆ ಒಂದು ದೊಡ್ಡ ಬಾಹುಬಲ ಸಿಗ್ದಂಗೆ. ಯಾಕಂದರೆ ಒಂದು ಪ್ರಯತ್ನವನ್ನು ಏನು ಅದನ್ನು ಗುರುತಿಸಿ ಅದನ್ನು ಪ್ರಶಂಸೆ ಕೊಡುವಂಥದ್ದು ಇದೆಯಲ್ಲ, ಅದು ದೊಡ್ಡ ಗುಣ. ನಮಗೆ ಮೊದಲಿಗೆ ನಾವು ಅವ್ರನ್ನ ಅಪ್ರೋಚ್ ಆಗಬೇಕು ಅಂತ ನಮಗೆ ಯಾವ ದಾರಿಗಳು ಸಿಗಲಿಲ್ಲ. ನಮಗೆ ನಮ್ಮ ಸಂತೋಷ್ ವೆಂಕಿ ಅವ್ರ ಮೂಲಕ ಅಶೋಕ್ ಮಿರ್ಜಿ ಅಂತ ಒಬ್ಬರು ಪರಿಚಯ ಆಗುತ್ತೆ. ಅವ್ರ ಮೂಲಕ ಅವರಿಗೆ ಶೋರೀಲ್ನ ತೋರಿಸಿ ಈ ಥರ ಇದೆ ಸರ್, ಅವರು ಅದ್ರ ಬಗ್ಗೆ ಕನ್ಸರ್ನ್ ತೋರಿಸಿ, ಇಲ್ಲ ಇದು ಇಷ್ಟು ಚೆನ್ನಾಗಿ ಮಾಡಿದರೆ ಇದನ್ನು ಸರ್ಕಾರಕ್ಕೆ ತೋರಿಸಲೇಬೇಕು, ಇದಕ್ಕೆ ಸರಿಯಾದ ಪ್ಲೇಸ್ಮೆಂಟ್ಗಳು ಸಿಗಬೇಕು, ನೀವು ಮುಜುಗರ ಮಾಡಬೇಡಿ ಇದು ಅಂತ ಹೇಳಿ. ನಮ್ಮ ಸ್ವಲ್ಪ ಮುಜುಗರ ಜಾಸ್ತಿ ಅಂತ ಹೇಳಿದವಾಗ ಅವ್ರು ಪ್ರಭಾಕರ್ ಸರ್ ಅಂತ ಒಬ್ಬರನ್ನ ಪರಿಚಯ ಮಾಡಿಸಿದ್ರು. CM ಸಾಹೇಬ್ರ ಆಫೀಸಲ್ಲಿ ಇರುವಂಥವ್ರು. ಅವ್ರನ್ನ ಪರಿಚಯ ಮಾಡಿದಾಗ ಅವರಿಗೆ ಇದನ್ನು ತೋರಿಸಿದವಾಗ ಅವರು ಅದನ್ನು ನೋಡಿ ಅವ್ರ ಪ್ರಶಂಸೆ ನಮಗೆ ಕೊಟ್ಟಂಥ ರೀತಿ, ಅದಾದಮೇಲೆ ನಮ್ಮ ಕೆಲಸವನ್ನು ಕಲ್ಚರ್ ಬಗ್ಗೆ ಅವ್ರಿಗಿದ್ದಂಥ ಕನ್ಸರ್ನು. ಇಲ್ಲಿ ಕಲೆ ಬಗ್ಗೆ ನಿಮಗೆ ಆಸಕ್ತಿ ಜೊತೆಗೆ ಕನ್ಸರ್ನ್ ಇರಬೇಕು. ಸೊ ಅದೆರಡೂ ಅವ್ರು ತೋರಿಸಿದಂಥ ರೀತಿ. ಅದಾದಮೇಲೆ CM ಆಫೀಸರ್ ಎಲ್ಲರಿಗೂ ನಾವು ಟ್ರೈಲರ್ ಹಾಕಿ ತೋರಿಸಿದ್ವಿ, ಶೋರೀಲ್ನ. ಎಲ್ಲರೂ ಆ್ಯಂಗಲ್ ಒಂದೇ ಇತ್ತು. ಅಂದರೆ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು ನಾವು. ಇದು ನನ್ನ ಪ್ರಯತ್ನ ತುಂಬ ಇದು 100% ಇದು ಗೆದ್ದೇ ಗೆಲ್ಲುತ್ತೆ. ಈ ಥರ ನಾವು ಜೀವಮಾನದಲ್ಲಿ ಯಕ್ಷಗಾನ ಈ ಥರ ನೋಡಿಲ್ಲ ನಾವು. ತುಂಬ ಎಲಾಬ್ರೇಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಕೆಲಸ. ಖಂಡಿತ ಇದು ಕ್ಲಿಕ್ ಆಗುತ್ತೆ ಅಂತ ಹೇಳಿದವಾಗ ಭಾಳ ಖುಷಿಯಾಯಿತು.
ಅದಾದಮೇಲೆ ಎಲ್ಲವೂ ಏನು ದೈವಿ ಲಿಖಿತದಂತೆ ಒಂದಾದ್ಮೇಲೆ ಸರ್ಪ್ರೈಸ್ ನಮಗೆ ಸಿಗೋ ಸ್ಟಾರ್ಟ್ ಆಯಿತು. ಮಾರನೇ ದಿನಕ್ಕೆ ಸಿ ಎಮ್ ಸಾಹೇಬ್ರದ್ದು ನಮಗೆ ಅಪಾಯಿಂಟ್ಮೆಂಟ್ ಸಿಕ್ತು, ಕರೆದ್ರು. 3 ನಿಮಿಷದ ಶೋರೀಲ್ನ ನೋಡಿದ್ರು, ತುಂಬ ಖುಷಿಪಟ್ಟರು. ಅದಾದಮೇಲೆ ಅವರಿಗೆ ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ಏನು ಕಲೆ ಬಗ್ಗೆ ಇದ್ದಂಥ ಕನ್ಸರ್ನು, ಅದ್ರ ಜೊತೆಗೆ ಅವರು ಒಂದಿಷ್ಟು ಆಡಿದಂಥ ನಮ್ಮ ತಂಡದ ಪ್ರಯತ್ನಗಳ ಬಗ್ಗೆ ಆಡಿದಂಥ ಮಾತು, ಇವೆಲ್ಲವೂ ನಮಗೆ ಇನ್ನೂ ಅವ್ರ ಮೇಲಿದ್ದ ಗೌರವವನ್ನು ಹೆಚ್ಚಿಸ್ತು. ಅದ್ರ ಮೇಲೆ ಕಲೆ ಬಗ್ಗೆ ಅವರಿಗಿದ್ದಂಥ ಗೌರವ ಏನಿದೆ ಅದನ್ನು ವ್ಯಕ್ತಪಡಿಸಿದ ರೀತಿ ಬಹುಶಃ ಮುಂದಿನ ದಿನಗಳಲ್ಲಿ ಸಾಕಷ್ಟು ವಿಚಾರಗಳು ಅವ್ರ ಕಡೆಯಿಂದ ಬರುತ್ತೆ ಅಂತ ನನಗೆ ಆ ಭರವಸೆ ಹುಟ್ಟಿತು. ನಾವೊಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದೇವೆ. ಅಂದರೆ ಕಲಾವಿದರಿಗೆ ಏನು 6 ತಿಂಗಳಿಲ್ಲ ಅದಕ್ಕೆ ಭತ್ಯೆ ಸಿಗೋ ಥರನೋ ಏನೋ ಅವರಿಗೆ ಆ 6 ತಿಂಗಳು ಕವರ್ ಆಗೋ ಥರ ಏನಾದ್ರು ಒಂದು ಪ್ಲ್ಯಾನ್ಗಳನ್ನ ಗೌರ್ಮೆಂಟ್ ಕಡೆಯಿಂದ ಕೊಡಿ ಅಂತ. ಅದ್ರ ಜೊತೆಗೆ ಟ್ಯಾಕ್ಸ್ ಫ್ರೀ ಒಂದು ಮಾಡಿಕೊಟ್ರೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ವಿ. ಅದಾದಮೇಲೆ ಯಕ್ಷಗಾನ ಕಲಾವಿದರಿಗೆ ಒಂದಿಷ್ಟು ಇನ್ಶೂರೆನ್ಸು ಆ ಥರ ಏನೋ ಅವರಿಗೆ ಆಗುವಂಥ ನಿಟ್ಟಿನಲ್ಲಿ ಏನೆಲ್ಲ ಮಾಡ್ಬೋದು, ಎಲ್ಲ ಶಾಲೆಗಳಿಗೆ ಸಿನಿಮಾ ತೋರಿಸುವಂಥ ಒಂದು ಅವಕಾಶ ಮಾಡಿಕೊಡಿ. ಮಕ್ಕಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಹುಟ್ಟಬೇಕು, ಇದ್ರ ಬಗ್ಗೆ ಸ್ವಲ್ಪ ಕಲ್ಚರ್ ಬಗ್ಗೆ ಅವರಿಗೆ ಗಮನ ಬರೋ ಥರ ಆಗಬೇಕು ಅಂತ. ಎಲ್ಲದಕ್ಕೂ ಸರ್ಕಾರ ಕಡೆಯಿಂದ ಏನೇನು ಬೇಕು ಒಳ್ಳೆ ಪ್ರಯತ್ನ ಮಾಡಿದರೆ ಖಂಡಿತ ಸರ್ಕಾರ ನಿಮ್ಮ ಹಿಂದಿರುತ್ತೆ, ನಿಮಗೆ ಏನು ಸಪೋರ್ಟ್ ಬೇಕು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಇದು ನಮಗೆ ಇಂಟರ್ನಲ್ಲಿ ಆದಂಥ ಭಾಳ ತುಂಬ ಖುಷಿ. ಒಂದು ಸರ್ಕಾರ ಈ ಥರ ಕಲ್ಚರ್ ಓರಿಯೆಂಟೆಡ್ ಸಿನಿಮಾಗಳಿಗೆ ಸಪೋರ್ಟ್ ಕೊಟ್ಟಂಥ ರೀತಿ ತುಂಬ ಶ್ಲಾಘನೀಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.